ಸರ್ ಹೇಳ್ರಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 29/7/2024 ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದಂತೆ ಇವತ್ತೇನು ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ಹಂತ ಹಂತವಾಗಿ ನಾವು ಈ ಹಿಂದೆ ಅಂದರೆ 2017ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ&ಆರ್ ರೂಲ್ ಏನಾಯಿತು, ಆ ಸಿ&ಆರ್ ರೂಲ್ 2017ರಲ್ಲಿ ರಚಿತವಾಗಿರ್ತಕ್ಕಂಥ ಸಿ&ಆರ್ ರೂಲ್ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಸಿ&ಆರ್ ರೂಲ್ ಆಗಿದ್ದು 2016ಕ್ಕಿಂತ ಪೂರ್ವದಲ್ಲಿ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಇದು ಮಾರಕವಾಗಿರ್ತಕ್ಕಂಥ ಸಿ&ಆರ್ ರೂಲ್. ಏನು ಸಿ&ಆರ್ ರೂಲಲ್ಲಿ ಇದೆಯಪ್ಪ ಅಂತಂದರೆ 2016ರಿಂದ ಈ ಕಡೆ ನೇಮಕ ಹೊಂದಿರತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರಿಗೇನು ಅವರ ನೇಮಕಾತಿಗಾಗಿ ನಿಗದಿಪಡಿಸಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಹತೆ ನಿಗದಿಪಡಿಸಿದ್ದಾರೆ. ಆ ಶೈಕ್ಷಣಿಕ ವಿದ್ಯಾರ್ಹತೆ 2016ಕ್ಕಿಂತ ಪೂರ್ವದಲ್ಲಿ ನೇಮಕ ಆಗಿರ್ತಕ್ಕಂಥ ನಾವೆಲ್ಲ ಶಿಕ್ಷಕರುಗಳು ಈಗಾಗಲೇ ಹೊಂದಿದ್ದೀವಿ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿಯೇ 2 ವೃಂದಗಳಾಗಿ ಮಾಡಿ ಈ ಬೈಪ್ರೆಕ್ಷನ್ ಮಾಡಿ ನಮಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಅನೇಕ ಸಂದರ್ಭಗಳಲ್ಲಿ ತಾಲೂಕು ಜಿಲ್ಲೆ ರಾಜ್ಯ ಹಂತದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಈವರೆಗೂ ಎಚ್ಚೆತ್ತುಕೊಂಡಿಲ್ಲ. ಇದು ಕೊನೆಯದಾಗಿ 12ನೇ ತಾರೀಕು ಬರ್ತಕ್ಕಂಥ 12ನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರು ಆ ಒಂದು ದಿನದ ಸಾಂಕೇತಿಕ ಧರಣಿಯಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸಲುವಾಗಿ ನಾವಿವತ್ತಲ್ಲಿ ಸೇರ್ತಾ ಇದ್ದೀವಿ. ಆ ನಿಮಿತ್ತ ಇವತ್ತು ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯಗಳ ಎದುರಿದ್ದೀವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರೇ ಆಗಿರೋದ್ರಿಂದ, ಶಿಕ್ಷಕರ ಪರವಾಗಿರ್ತಕ್ಕಂಥ ಸಚಿವರಾಗಿರೋದ್ರಿಂದ ಮತ್ತು ಶಿಕ್ಷಣ ಹಿತಚಿಂತಕರಾಗಿರ್ತಕ್ಕಂಥ ಪ್ರಿಯಾಂಕ್ ಸಾಹೇಬರಿಗೆ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನು ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಅನೇಕ ಸಮಸ್ಯೆಗಳಿಗೆ ಪ್ರಿಯಾಂಕ ಸಾಹೇಬರ ಕಡೆಯಿಂದ ಪರಿಹಾರ ಸಿಕ್ಕಿದೆ. ನಾವು ಕೂಡ ಇವತ್ತು ನಾವು ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಏನು ಹೊಂದಿವಪ್ಪ ಅಂತಂದರೆ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರಿಯಾಂಕ ಸಾಹೇಬರಿಂದ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಭರವಸೆ ಇಟ್ಕೊಂಡಿವಿ. ಮಾನ್ಯ ಪ್ರಿಯಾಂಕ್ ಸಾಹೇಬರು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ವಿಶೇಷವಾಗಿ ಶಿಕ್ಷಣ ಇಲಾಖೆ ಗಮನ ಸೆಳೆದು 12ನೇ ತಾರೀಕು ನಾವೇನು 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀವಿ ಅದನ್ನು ತಕ್ಷಣವೇ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಆ ಶಿಕ್ಷಕರು ಬೀದಿಗಿಳಿಲಿಕ್ಕೆ ಕೊಡಬಾರ್ದು. ಒಂದು ವೇಳೆ ಬೀದಿಗಿಳಿಲಿಕ್ಕೆ ಹೊರಟಿವಪ್ಪ ಅಂತಂದರೆ ಇದು ಕೇವಲ ಸಾಂಕೇತಿಕವಾಗಿ, ಒಂದು ವೇಳೆ 12ನೇ ತಾರೀಕು ಕೂಡ ಮಣಿಲಿಲ್ಲ ಅಂತಂದರೆ ಹಂತ ಹಂತವಾಗಿ ಶಾಲೆಗಳನ್ನು ಬಂದ್ ಮಾಡಿ ತರಗತಿಗಳನ್ನು ಬಹಿಷ್ಕಾರ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಬೀದಿಗಿಳಿತಕ್ಕಂಥ ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್. ಹಾಂ ಸರ್. ಸರ್ ನಮ್ಮ ಖಂಡಿತವಾಗಿಯೂ ಕೂಡ ನಾನು ಆಗ್ತಾನೆ ಹೇಳಿದೆ ಸರ್. ಪ್ರಿಯಾಂಕ ಖರ್ಗೆ ಸಾಹೇಬರು ನಮ್ಮವರೇ ಆಗಿರೋದ್ರಿಂದ, ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಅದು ನಮ್ಮ ಸುದೈವ ಸರ್. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾನ್ಯ ಪ್ರಿಯಾಂಕ ಸಾಹೇಬರೇ ಆಗಿರೋದ್ರಿಂದ ಶಿಕ್ಷಕರ ಒಂದೇ ಯಾಕ್ರಿ ಅನೇಕ ನಮ್ಮ ನೌಕರರ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ತೆಗೆದುಕೊಳ್ತಕ್ಕಂಥ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ ಪ್ರಿಯಾಂಕ ಸಾಹೇಬರು. ನಿಜವಾಗಿಯೂ ಕೂಡ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರೋದ್ರಿಂದ, ಪವರ್ಫುಲ್ ಮಿನಿಸ್ಟರ್ ಆಗಿರೋದ್ರಿಂದ, ಕಲಬುರಗಿ ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರಿಯಾಂಕ ಸಾಹೇಬರು ಬಹುಶಃ ಬೀದಿಗಿಳಿಲಿಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ಕೂಡ ನಮಗೆಲ್ಲರಿಗೂ ಕೂಡ ಭರವಸೆ ಇದೆ ಸರ್. ಖಂಡಿತವಾಗಿ ಕೂಡ ನಾವು ಪ್ರಿಯಾಂಕ ಸಾಹೇಬರನ್ನು ನಾವು ಮನವಿ ಮಾಡ್ತೀವಿ ನಿಮ್ಮ ಮೂಲಕ ಸರ್. ಸರ್ ನನ್ನ ಹೆಸರು ಮಲ್ಲಯ್ಯ ಗುತ್ತೇದಾರ್, ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ ಸರ್. ನಮಸ್ಕಾರ.